ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ಮತ್ತೊಮ್ಮೆ ನಾನು ಒಲಿದಂತೆ ಹಾಡುವ ಮಾತುಕತೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸಮಾಜಮುಖಿ.net ನ್ಯೂಸ್ ಪೋರ್ಟಲ್ ಮೂಲಕ ಹಾಗೂ ಸಮಾಜಮುಖಿ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತು ಫೇಸ್ಬುಕ್ನ ಸಮಾಜಮುಖಿ.net ಫೇಸ್ಬುಕ್ ಪೇಜ್ ಹಾಗೂ ಕನ್ನಡದಲ್ಲಿರುವಂಥ ಸಮಾಜಮುಖಿ ಪೇಜ್ಗಳ ಮುಖಾಂತರ ನಿಮ್ಮನ್ನು ನಿರಂತರವಾಗಿ ಸುದ್ದಿ ಮಾಹಿತಿಗಳ ಮೂಲಕ ತಲುಪ್ತಾ ಇದ್ದೀನಿ. ಹಾಗೆಯೇ ನನ್ನ ಆಸಕ್ತಿ ವಿಚಾರದಲ್ಲಿ ನನಗೆ ಕೃಷಿ, ಪತ್ರಿಕೋದ್ಯಮ, ಸಾಮಾಜಿಕತೆ, ರಾಜಕೀಯ ಇವುಗಳೆಲ್ಲ ಹೆಚ್ಚು ಆಸಕ್ತಿ. ವಿಜ್ಞಾನ ಆಸಕ್ತಿ, ಅಭಿರುಚಿ ಇದೆ, ಆದರೆ ಅದು ನನ್ನ ಅಕಾಡೆಮಿಕ್ ಸಬ್ಜೆಕ್ಟ್ ಅಲ್ಲ. ಅದ್ರ ಜೊತೆಗೆ ಧಾರ್ಮಿಕತೆ ಬಗ್ಗೆ ನನಗೊಂದು ಸಣ್ಣ ಉಪೇಕ್ಷೆ ಇದೆ. ಇವುಗಳ ಮಧ್ಯದಲ್ಲಿ ಸಾಹಿತ್ಯ ಪುಸ್ತಕಗಳನ್ನು ಓದುವುದು ನನ್ನ ಪ್ರೀತಿಯ ಹವ್ಯಾಸಗಳಲ್ಲಿ ಒಂದು. ಇವತ್ತು ನಾನು ಯಾಕೆ ಈ ಇಂಟ್ರಡಕ್ಷನನ್ನು ಹೇಳಿದೆ ಅಂತಂದರೆ, ನನಗೆ ಸ್ವಲ್ಪ ಈ ಕ್ರೈಮ್ ಸಬ್ಜೆಕ್ಟ್ಗಳನ್ನು ಮಾತಾಡೋದ್ರಲ್ಲಿ ತೀರಾ ಆಸಕ್ತಿ ಇಲ್ಲ. ಬಟ್ ಜನಾಪೇಕ್ಷೆ ಏನಿದೆ ನಮ್ಮ ಪೇಜ್ಗಳು ಅಥವಾ ನಮ್ಮ ಯೂಟ್ಯೂಬ್ ಇಲ್ಲೆಲ್ಲ ನೋಡಿದರೆ ಕ್ರೈಮ್ ರಿಲೇಟೆಡ್ ಸಬ್ಜೆಕ್ಟ್ಗಳಿಗೆ ಹೆಚ್ಚು ವ್ಯೂಸ್ಗಳು ಬರ್ತಾ ಇದ್ದಾವೆ. ಹಾಗಂತ ನಾವೇನು ದಿವಸ ಕ್ರೈಮ್ ವಿಚಾರಗಳನ್ನು ಮಾತಾಡಲ್ಲ ಅಥವಾ ಕ್ರೈಮ್ ವರದಿಗಳನ್ನು ಮಾಡೋದಿಲ್ಲ. ನಮ್ಮ ನ್ಯೂಸ್ ಪೋರ್ಟಲ್ ಜೊತೆಗೆ ನಮ್ಮ ಪೇಜ್ಗಳು ಒಟ್ಟಾರೆ ನಮ್ಮ ಚಟುವಟಿಕೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಆಸಕ್ತಿ, ಅಭಿರುಚಿ, ಅಭೀಪ್ಸೆ, ಆಮೇಲೆ ನಮ್ಮ ನಿರೀಕ್ಷೆ, ಭವಿಷ್ಯ ಇವುಗಳೆಲ್ಲ ಏನಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಗ್ರಹಿಸ್ಬೋದು ಸ್ನೇಹಿತರೆ. ನೀವು ಕೂಡ ನಮ್ಮೆಲ್ಲ ಈ ಸಬ್ಜೆಕ್ಟ್ಗಳಿಗೆ ಭಾಳ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದೀರಿ. ನಮ್ಮೆಲ್ಲ ಪೇಜ್ಗಳು ಬಹಳ ಒಳ್ಳೆ ವ್ಯೂಸ್ಗಳನ್ನು ಪಡ್ಕೊಳ್ತಾ ಇದ್ದಾವೆ. ಹೀಗೆ ಮಾತಾಡ್ತಾ ಇವತ್ತು ನಾನು ನಮ್ಮ ಕಾನ್ಸೂರಿನಲ್ಲಿ ಒಬ್ಬ ವಿದ್ಯಾರ್ಥಿಯ ಏನು ಸಾವಾಯ್ತಲ್ಲ, ಆ ಸಾವನ್ನು ಆತ್ಮಹತ್ಯೆ ಅಂತ ಪರಿಗಣಿಸಲಾಯಿತು. ಆಮೇಲೆ ಆಗಿರುವಂಥ ಮೆಲೋಡ್ರಾಮಾ, ಆಮೇಲೆ ಆಗಿರುವಂಥ ಬೆಳವಣಿಗೆ, ಪ್ರತಿಭಟನೆಗಳು, ಆಮೇಲೆ ಅದಕ್ಕೆ ಅಂಟಿಕೊಂಡಿರುವಂಥ ರಾಜಕೀಯ, ಆಮೇಲೆ ಸಾಮುದಾಯಿಕ ವಿಚಾರಗಳು, ಇವುಗಳನ್ನೆಲ್ಲ ನೋಡಿದರೆ ಒಂದೊಂದು ಸಾರಿ ಬೇಸರ ಆಗ್ತದೆ. ಅರೆ ಆಫ್ಟರ್ ಒಂದು ಸಾವು, ಆ ಸಾವನ್ನು ಬಹಳ ವೈಜ್ಞಾನಿಕವಾಗಿ ಯಾರಿಗೆ ನ್ಯಾಯ ಸಿಗಬೇಕಲ್ಲ ಅವರಿಗೆ ನ್ಯಾಯ ಕೊಡಿಸುವ ಹಿನ್ನೆಲೆಯಲ್ಲಿ ಏನೇನಾಗಬೇಕು ಅವೆಲ್ಲ ಆಗಬೇಕು. ಆದರೆ ಅದಕ್ಕೆ ಬೇರೆ ಬೇರೆ ಏನೇನೆಲ್ಲ ಅಂಟಿಸ್ಕೊಂಡು ಬೇರೆ ಬೇರೆ ಏನೇನೆಲ್ಲ ಮಾಡ್ತಾ ಹೋದರೆ ಅದು ಮತ್ತಷ್ಟು ಕಾಂಪ್ಲೆಕ್ಸ್ ಆಗುತ್ತೆ, ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನೇ ಇರಲಿ, ಅಲ್ಲಿ ಏನು ಗೋಕುಲ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಸಾಯ್ತಾನೆ. ಆ ವಿದ್ಯಾರ್ಥಿ ಸಾವು ಏನಿದೆ ಅದು ನಿಜಕ್ಕೂ ಅನ್ಯಾಯ, ಮತ್ತು ಅದು ಆಗಬಾರ್ದು. ಈಗ ನಾವೆಲ್ಲ ಭಾಳಷ್ಟು ಜನ ಸ್ನೇಹಿತರು ನಾವೆಲ್ಲ ಈ ವಸತಿ ನಿಲಯಗಳಲ್ಲಿ, ಅದು ವಸತಿ ಶಾಲೆ ಬೆಳ್ಕೊಂಡು ಬಂದಂಥವ್ರು. ಈ ವಸತಿ ಶಾಲೆಗಳಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ, ಅಲ್ಲೇ ಟೀಚರ್ಸ್ ಇರ್ತಾರೆ, ಅವ್ರ ಅಕಾಡೆಮಿಕ್ಕು ಮತ್ತು ಈ ವಸತಿ ವ್ಯವಸ್ಥೆ, ಆಹಾರ ಇವುಗಳೆಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರೋದ್ರಿಂದ ಸ್ವಲ್ಪ ನಿರ್ಬಂಧ ಆ ಥರ ಇರುತ್ತೆ. ಆದರೆ ಈ ಗೌರ್ಮೆಂಟ್ ಹಾಸ್ಟೆಲ್ಗಳಿದಾವಲ್ಲ, ಹಾಸ್ಟೆಲ್ಗಳಲ್ಲಿ ಆ ಥರ ಟೀಚರ್ಸ್ಗಳು ಸಮೀಪದಲ್ಲಿ ಇರೋದಿಲ್ಲ. ಒಬ್ಬ ವಾರ್ಡನ್ ಆರ್ ಸೂಪರ್ಡೆಂಟ್ ಅಂತ ಇರ್ತಾರೆ. ಭಾಳಷ್ಟು ಜನ ಬೇರೆ ಬೇರೆ ಪ್ರದೇಶದ, ಬೇರೆ ಬೇರೆ ಜಾತಿ ಸಮುದಾಯಗಳ ಬೇರೆ ಬೇರೆ ಮಕ್ಕಳು ಬಂದು ಅಲ್ಲಿ ಕಲಿತಾ ಇರ್ತಾರೆ. ಆಮೇಲೆ ಈ ಸರ್ಕಾರಿ ನೌಕರರಿಗೆ ಅವರಿಗೆ ಅದನ್ನು ಒಂದು ಸೇವೆ ಅಂತ ಅವ್ರು ಎಂದೂ ಪರಿಗಣಿಸೋದಿಲ್ಲ. ಅದು ನೌಕರಿ, ಅವರಿಗೊಂದು ಆದಾಯ. ಭಾಳಷ್ಟು ಜನರದ್ದು ಇದು ಆ ಥರ ಇರುತ್ತೆ ಬದುಕು. ಹಾಗೆಯೇ ನಾವೆಲ್ಲ ನೋಡಿದ ಹಾಗೆ ಅಲ್ಲಿರುವಂಥ ಕುಕ್ಗಳಿರ್ಬೋದು, ಸೂಪರ್ಡೆಂಟ್ಗಳಿರ್ಬೋದು, ಅಥವಾ ಅಲ್ಲಿಯ ವ್ಯವಸ್ಥೆ ಇರ್ಬೋದು, ಬಹಳ ಸರಿಯಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದು ಕನಸು. ಯಾಕಂತಂದರೆ ಭಾಳ ಜನ ವಿದ್ಯಾರ್ಥಿಗಳಿರಬೇಕಾದ್ರೆ, ಈಗ ನಮ್ಮ ಮನೆಗಳಲ್ಲಿ ಒಂದೆರಡು ಜನ ಮಕ್ಕಳುಗಳನ್ನು ನೋಡಿಕೊಂಡು ನಿಯಂತ್ರಣ ಮಾಡ್ಕೊಳ್ತಾ ಇರೋದು ಕಷ್ಟ ಆಗುತ್ತೆ. ಬಟ್ 100 ಜನ ಮಕ್ಕಳನ್ನು ನೋಡೋದು ಕಷ್ಟ. ಆದರೆ ಅದು ಒಂದು ಡ್ಯೂಟಿ. ಅದಕ್ಕೆ ನೀವು ಪಗಾರನ್ನು ತೊಗೊಳ್ತಾ ಇದ್ದೀರಿ, ಅದಕ್ಕೆ ನಿಮಗೆ ವೇತನ ಸಿಗ್ತಾ ಇದೆ, ನಿಮ್ಮ ಸವಲತ್ತು, ಮತ್ತೊಂದು ಅನುಕೂಲ, ನಿಮ್ಮ ಭವಿಷ್ಯದಲ್ಲಿ ಸಿಗ್ಬೋದಾದಂಥ ಏನೆಲ್ಲ ಅನುಕೂಲತೆಗಳಿದೆ ಅಲ್ಲ, ಅವುಗಳನ್ನೆಲ್ಲ ನಿಮ್ಗೆ ಈ ಕೆಲಸದ ಕಾರಣಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ಅಲ್ಲಿಯ ವ್ಯವಸ್ಥೆ. ಸೊ ಆ ಥರ ಆಗ್ತಾಯಿಲ್ಲ. ಸೊ ಈ ಮಾತನ್ನು ಹೇಳ್ತಾ ಈಗ ಕನ್ಸೂರಿನಲ್ಲಿ ಏನಾಗಿದೆ, ಯಾರೋ ಒಬ್ಬ ಶಿಕ್ಷಕ ಹೊಡೆದ ಅನ್ನೋವಂಥ ಆರೋಪ, ಆ ಹಿನ್ನೆಲೆಯಲ್ಲಿ 2 ಜನ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ. ಆ ಕಾರಣಕ್ಕೆ ಅಲ್ಲಿ ತನಿಖೆಗಾಗಿ ಬೇರೆ ಬೇರೆ ಪೊಲೀಸ್ ಸೇರಿದಂತೆ ಬೇರೆ ಬೇರೆ ವ್ಯವಸ್ಥೆಗಳ ಒಂದು ಸಮಿತಿಗಳನ್ನು ಮಾಡಿ ಅಲ್ಲಿ ಸರಿಯಾದ ತನಿಖೆ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಉಪಕ್ರಮಗಳನ್ನು ಮಾಡಲಾಗಿದೆ. ಬಟ್ ಇದ್ರ ಮಧ್ಯದಲ್ಲಿ ಕೂಡ ವಾಸ್ತವ ಏನು ಅನ್ನೋದು ಇನ್ನೂವರೆಗೆ ಗೊತ್ತಾಗಿಲ್ಲ. ಯಾಕಂತಂದರೆ ವಿದ್ಯಾರ್ಥಿ ಏನಿದ್ದಾನೆ ಆತನ ತಾಯಿ ಮಾತನಾಡೋ ಪ್ರಕಾರ ಹಿಂದೆ ಯಾವುದೋ ಒಂದು ದಿವಸ ಒಬ್ಬ ಟೀಚರ್ ಹೊಡೆದಿದ್ರು,
ಆ ನಂತರ ಆ ಟೀಚರು ಬೇರೆ ಬೇರೆಯವರಿಗೆ ಆ ಥರ ಹೊಡಿತಿದ್ರು, ಹಾಗಾಗಿರ್ಬೋದೇನೋ ಅನ್ನೋದು. ಆಮೇಲೆ ಪ್ರಾರಂಭಿಕ ದಿನಗಳಲ್ಲಿ ಈ ಥರ ಹೇಳ್ತಿದ್ದಂಥ ಆ ತಾಯಿ ಆಮೇಲೆ ನಂತರ ಸ್ವಲ್ಪ ಟ್ವಿಸ್ಟ್ ಆಗಿ ಬೇರೆ ಥರ ಆಯಿತು. ನನ್ನ ಮಗ ಸೇನೆಗೆ ಹೋಗಬೇಕು ಅಂತ ಹೇಳ್ತಿದ್ದ, ಸೇನೆಗೆ ಹೋದರೆ ಆತನನ್ನು ಹೊಡಿತೀನಿ ಅಂತ ಹೇಳ್ತಿದ್ದ. ಇಂಥ ಮಾತುಗಳನ್ನೆಲ್ಲ ನಾವು ಕೇಳಿದ್ವಿ. ಬಟ್ ಇದು ಯಾವಾಗ ಇಂಪ್ಲಾಂಟ್ ಆಯಿತು ಅನ್ನೋದನ್ನು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ. ಆದರೆ ಒಂದು ತಾಯಿಯ ಸಂಕಟ ಇದೆಯಲ್ಲ, ನಾವು ಆಕೆಯ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಒಬ್ಬ ತಾಯಿ ಒಂದು ಮಗುವನ್ನು ಕಳ್ಕೊಂಡು ಆ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ, ಬರ್ತಾ ಅದು ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೋ ಗೊತ್ತಿಲ್ಲ. ಆದರೆ ಒಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಪ್ರಮಾಣದಲ್ಲಿ ಅಥವಾ ಆ ಥರ ಏನು ಡೆವಲಪ್ಮೆಂಟ್ ಆಗಿದೆ, ಈ ಹಿನ್ನೆಲೆಯನ್ನು ನೋಡಿದಾಗ ಒಬ್ಬ ವಿದ್ಯಾರ್ಥಿ ಸಾವು ಅಕ್ಷಮ, ಅದರಲ್ಲಿ ಎರಡು ಮಾತೇ ಇಲ್ಲ. ಸಪೋಸ್ ಒಬ್ಬ ಟೀಚರ್ ಅಥವಾ ಅಲ್ಲಿಯ ವ್ಯವಸ್ಥೆ ಆತನ ಸಾವಿಗೆ ಕಾರಣ ಆಗಿದರೆ ಅದು ತಪ್ಪು. ಆದರೆ ಒಂದು ವೇಳೆ ಆತ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಈಗ ಇಷ್ಟೆಲ್ಲ ಆಯ್ತಲ್ಲ, ಇದೆಲ್ಲ ನಿಷ್ಪ್ರೇಷಕ ಆಗಿ ಹೋಗುತ್ತಲ್ಲ. ಇದನ್ನು ಕೂಡ ನಾವು ಗಮನಿಸ್ತಾ ಬಹಳ ನ್ಯಾಯಯುತವಾಗಿ, ಬಹಳ ಪ್ರಾಮಾಣಿಕವಾಗಿ ಆ ತಾಯಿಗೆ ನ್ಯಾಯ ಸಿಗಬೇಕು. ಆ ಮಗುವಿನ ಒಂದು ಜೀವ ಏನೇ ಅದನ್ನು ನಾವು ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮುಂದೆ ಇಂಥ ಪ್ರಕರಣಗಳು ಆಗದೇ ಇದ್ದರೆ ಆಗ ಸರಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಭಾವನೆ. ಜೊತೆಗೆ ಇವತ್ತು ಏನೆಲ್ಲ ತನಿಖೆಗಳನ್ನು ಮಾಡ್ತಾ ಇದ್ದಾರೆ, ಪೊಲೀಸ್ ಸೇರಿದಂತೆ ಬೇರೆ ಬೇರೆ ಏನು ಸಮಿತಿಗಳೆಲ್ಲ ಅಲ್ಲಿ ವಿಸಿಟ್ ಮಾಡ್ತಾಯಿತ್ತು, ಅವರೆಲ್ಲ ಹೇಳ್ತಾ ಇರೋದು ಏನಂತಂದರೆ ಯಾವೊಬ್ಬ ವಿದ್ಯಾರ್ಥಿ ಕೂಡ ಇವರು ಹೇಳ್ತಾ ಇರುವಂಥ ಶಿಕ್ಷಕನೋ ಅಥವಾ ಅಲ್ಲಿ ವ್ಯವಸ್ಥೆ ಬಗ್ಗೆ ಒಬ್ಬ ಕಂಪ್ಲೇಂಟನ್ನು ಹೇಳ್ತಾ ಇಲ್ಲ ಅಂತಲೂ ಒಂದು ಆ ಥರದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ಬೋದು. ಎರಡನೇದು ನನಗೆ ಕಾಣೋದು, ಒಂದು ವಸತಿ ಶಾಲೆಯಲ್ಲಿ ಈ ಥರದ ಮಿಲಿಟ್ರಿ ಶಿಸ್ತು ಅಗತ್ಯ ಇದೆಯೋ? ಯಾಕಂತಂದರೆ ಅಫ್ಕೋರ್ಸ್ ಅಲ್ಲಿರುವಂಥ ಮಕ್ಕಳು ಬೇರೆ ಬೇರೆ ಕಾರಣಕ್ಕೆ ಮಾತನಾಡದೇ ಇರ್ಬೋದು. ಬಟ್ ಅಲ್ಲಿಂದ ಹೊರಗೆ ಬಂದ ಮಕ್ಕಳು ಕೂಡ ಅಲ್ಲಿಯ ಘಟನೆ, ಅಲ್ಲಿಯ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡಲಿಕ್ಕೆ ಹಿಂಜರಿತಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ, ಅಂದರೆ ಅಲ್ಲಿ ಶಿಕ್ಷಣವನ್ನು ಪೂರೈಸಿ ಹೊರಬಂದಂಥ ವಿದ್ಯಾರ್ಥಿನಿ ಏನಿದ್ದಾಳೆ ಆಕೆ ಒಂದು ಪ್ರತಿಭಟನೆಯಲ್ಲಿ ಮಾತನಾಡ್ತಾಳೆ ಮತ್ತು ಆಕೆ ಡೌಟ್ ಪಡ್ತಾಳೆ. ಯಾಕಂತಂದರೆ ನೀವು ಅಲ್ಲಿ ಪ್ರತಿ ಶನಿವಾರ ಪಾಲಕರಿಗೆ ಅವಕಾಶವನ್ನು ಮಾಡಿಕೊಡ್ತೀರಿ ವಸತಿ ಶಾಲೆಯ ಒಳಗಡೆ ಹೋಗಲಿಕ್ಕೆ. ಅದರಲ್ಲೂ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅಂದರೆ ನೀವು ಗೇಟ್ನಲ್ಲಿ ನಿಂತು ಮಾತಾಡಿಸ್ತೀರಿ, ಪಾಲಕರ ಜೊತೆಗೆ ಮಾತಾಡ್ಕೊಳ್ಬೋದು. ಕೆಲವೊಬ್ಬರು ಅನುಮತಿ ಪಡೆದು ಅವರನ್ನು ಮನೆಗೆ ಕರ್ಕೊಂಡು ಹೋಗಿದ್ರೆ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳುವಂಥದ್ದು. ಆದರೆ ಯಾವ ದಿವಸ ಈ ಗೋಕುಲ್ ಅನ್ನುವ ವಿದ್ಯಾರ್ಥಿಯ ಸಾವಾಗುತ್ತೆ, ಆ ದಿವಸ ಯಾರೋ ಒಬ್ಬ ಪಾಲಕ ಅಲ್ಲಿ ಒಳಗೆ ಬಂದಿದ್ದ ಅಂತ. ಅರೆ, ಬೇರೆಯವರಿಗೆ ನೀವು ಪಾಲಕರಿಗೆ ಒಳಗಡೆ ಬರಲಿಕ್ಕೆ ಕೊಡದೇ ಇದ್ದವರು ಆತ ಹೇಗೆ ಒಳಗಡೆ ಇರ್ತಾನೆ ಅನ್ನುವಂಥ ಪ್ರಶ್ನೆಯನ್ನೆಲ್ಲ ಕೇಳಿದ್ದಾರೆ. ಗೊತ್ತಿಲ್ಲ, ಇನ್ನೊಂದು ಸೈಡು ಇರ್ಬೋದು. ಯಾಕಂತಂದರೆ ಈ ಥರ ಘಟನೆ ಆದ ಕೂಡಲೇ ಸಡನ್ ಹೊರಗಡೆ ಇರುವಂಥ ಪಾಲಕ ಒಳಗಡೆ ಬಂದಿರ್ಬೋದು. ಅಲ್ಲೆಲ್ಲ ವಿದ್ಯಾರ್ಥಿಗಳು ಇವರು ಉದ್ಯೋಗಿಗಳು ಇರೋದರಿಂದ ಆತನಿಗೆ ಇವರು ನೀನು ತೆಗಿ ಅಂತಲೂ ಹೇಳಿರ್ಬೋದು. ಹೀಗೆಲ್ಲ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ. ಬಟ್ ಯಾವುದು ಸತ್ಯ ಅನ್ನೋದು ಯಾರಿಗೆ ಗೊತ್ತಿರುತ್ತೆ? ಈಗ ನಮಗೆಲ್ಲೂ ಗೊತ್ತಿಲ್ಲದೆ ಇದ್ದಾಗ ದೇವ್ರಿಗೆ ಗೊತ್ತು ಅಂತ ನಾವು ಹೇಳ್ತೀವಿ, ಅದು ಕೂಡ ವಾಸ್ತವ ಇಲ್ಲ. ದೇವ್ರಿಗೆ ಗೊತ್ತಿರೋದಿದ್ರೆ ಇಂಥವನು ಆರೋಪಿ, ಅಪರಾಧಿ ಅಂತ ತಿಳಿಸ್ಬೇಕಲ್ಲ. ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಅಂಥ ಒಂದು ಭ್ರಮಾತ್ಮಕ ವಿಚಾರಗಳ ಬಗ್ಗೆ ನಂಬೋದು ಕೂಡ ಕಷ್ಟ ಆಗುತ್ತೆ. ಆದರೆ ಈ ವಿದ್ಯಾರ್ಥಿಯ ಸಾವಿನ ನಂತರ ಇನ್ನೇನು ಕೆಲವು ದಿವಸಗಳಲ್ಲಿ ತನಿಖೆ ಎಲ್ಲ ಹೊರಗೆ ಬಂದು ಯಾರು ತಪ್ಪಿತಸ್ಥ ಅನ್ನೋದು ಸಾಬೀತಾಗ್ಬೋದು. ಆದರೆ ಅಲ್ಲಿ ವಿಸಿಟ್ ಮಾಡಿರುವಂತಹ ಅಧಿಕಾರಿಗಳು, ವ್ಯಕ್ತಿಗಳು ಹೇಳೋ ಪ್ರಕಾರ ಆತ್ಮಹತ್ಯೆ ಬಿಟ್ಟರೆ ಬೇರೆ ಯಾವೊಂದು ಅಂಶವೂ ನಮಗೆ ಕಾಣ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ಆತ್ಮಹತ್ಯೆ ಕೂಡ ಒಂದು ಟಾವೆಲ್ಲನ್ನು ಕಟ್ಕೊಂಡು ಕಿಟಕಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬಹುದೇ ಅನ್ನುವಂಥ ವಿಚಾರಗಳನ್ನು ಭಾಳಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸೊ ಅವರ ಸಂಶಯ, ಅನುಮಾನಗಳನ್ನು ಕೂಡ ಗೌರವಿಸ್ತಾ. ಯಾಕಂದರೆ ಅದೆಲ್ಲದು ತನಿಖೆ ಆಗಬೇಕು. ನಾವು ಹೊರಗಡೆಯಿಂದ ಇದ್ದವ್ರು ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ವಸತಿ ಶಾಲೆಯಲ್ಲಿ ಒಳಗಡೆ ಯಾರಿಗೂ ಬಿಡದೇ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯ ಉದ್ಯೋಗಿಗಳು ವಿದ್ಯಾರ್ಥಿಗಳನ್ನು ಬಿಟ್ಟು, ಏಕೈಕ ಪಾಲಕ ಒಬ್ಬ ಮಾತ್ರ ಅಲ್ಲಿ ಹೋಗಿರ್ತಾನೆ, ಅವನನ್ನು ಬಿಟ್ಟು ಬೇರೆ ಯಾರಾದರೂ ಮಾತನಾಡಿದರೆ
ಸುಮ್ಮನೆ ಊಹೆ ಮಾಡ್ಕೊಂಡು ಹೊರಗಡೆ ಮಾತಾಡ್ಬೋದು ಬಿಟ್ಟರೆ, ಅಧಿಕೃತವಾಗಿ ಮಾತನಾಡಲಿಕ್ಕೆ ಯಾರಿಗಾದರೂ ಅನುಕೂಲ ಇದ್ದರೆ ಅದು ಪೊಲೀಸ್ ಅವರಿಗೆ, ಆನಂತರ ಏನು ನ್ಯಾಯಾಂಗ ಇಲಾಖೆಯಿಂದ ನೇಮಕ ಮಾಡಿರುವಂಥ ಕೆಲವು ಇದೆಲ್ಲ ಸಮಿತಿಗಳೆಲ್ಲ ಇದೆಲ್ಲ ಅವುಗಳು, ಆನಂತರ ಉಳಿದಂಥ ಭಾಳಷ್ಟು ಈ ಈ ಘಟನೆ ಆದ ನಂತರ ತನಿಖೆಗಾಗಿ ಈ ಸರ್ಕಾರಿ ವ್ಯವಸ್ಥೆ ಮೂಲಕ ಒಳಗಡೆ ಹೋಗಿದ್ದಾರಲ್ಲ ಅವರು ಮಾತನಾಡ್ಬೋದು ಬಿಟ್ಟರೆ ಹೊರಗಡೆಯಿಂದ ಮಾತನಾಡೋದು ಕಷ್ಟ ಆಗುತ್ತೆ. ಏನೇ ಇರಲಿ ಇಂತಹ ಘಟನೆಗಳು ಆಗಬಾರ್ದು. ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿ ಒಬ್ಬ ಯುವಕ ಅಥವಾ ಹುಡುಗನ ಪ್ರಾಣ ಹೋಗುತ್ತೆ ಅಂತಂದರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಪಾಪ ಆ ತಾಯಿ ನಿರಂತರವಾಗಿ ಆ ದುಃಖದಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ನಾವೊಂದು ಒಳ್ಳೆಯ ಸಮಾಜವನ್ನು, ಒಂದು ಸಾಮಾಜಿಕ ವಾತಾವರಣವನ್ನು ಬಯಸುವವರಾಗಿ ಈ ಕೇಳ್ತಾ ಇದ್ವಿ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಆ ಥರದ ಒತ್ತಡದ ಅಗತ್ಯ ಇದೆಯೋ? ನಮ್ಮ ಪೂರ್ವಜರು ಇದಕ್ಕಿಂತ ದೊಡ್ಡ ದೊಡ್ಡ ಏನೇನೋ ಸವಾಲುಗಳನ್ನು ಎದುರಿಸ್ಕೊಂಡು ಭಾಳ ಜತನದಿಂದ ತಮ್ಮ ಜೀವಿತಾವಧಿಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಈಗಿನ ಹೊಸ ಮಕ್ಕಳಿಗೆ ಆಗಿನಕ್ಕಿಂತ ಹೆಚ್ಚು ಅನುಕೂಲ ಇದೆ, ಆಗಿನಕ್ಕಿಂತ ಹೆಚ್ಚು ಭವಿಷ್ಯದ ಭದ್ರತೆ ಇದೆ, ಆಗಿನಕ್ಕಿಂತ ಹೆಚ್ಚು ಅನುಕೂಲಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಹತ್ರ ಹೊರಳೋದಿದೆಯಲ್ಲ, ಅದು ದೊಡ್ಡ ದುರಂತ. ಹಾಗಾಗಿ ಈ ಯುವಕರಿರಲಿ ಅಥವಾ ಒಟ್ಟಾರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾರಲ್ಲ, ಅದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳಾಗಬೇಕು. ಮತ್ತು ಶಾಲಾ ಕಾಲೇಜು ಈ ವಸತಿ ಶಾಲೆಗಳಲ್ಲಿ ಈ ಆತ್ಮಹತ್ಯೆ ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ತಿಳುವಳಿಕೆಯನ್ನು ಕೊಡಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಮತ್ತಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಮೇಲಿಂದ ಮೇಲೆ ಸಿಗ್ತಾ ಇರೋಣ. ನಮಸ್ಕಾರ.